ಪೊಲಿಟಿಕಲಿ ಆ್ಯಸ್ ಎ ಪೊಲಿಟಿಕಲಿ ಅವ್ರದ್ದು ಇದ್ದೇ ಇರುತ್ತೆ. ಇನ್ನು 5 years ಅಲ್ಲ 10 years ಆದರೂ ಇದ್ದೇ ಇರುತ್ತೆ. ಬಟ್ ಸರ್ ನೀವು ನಮಗೆ ಫೋಕಸ್ ಮಾಡಿ, ಪಬ್ಲಿಕ್ಗೆ ಫೋಕಸ್ ಮಾಡಿ. ಇವಾಗ ರೈನ್ಫಾಲ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡಿ ಸರ್. ನಮಗೆ ನೆಕ್ಸ್ಟು ಸಮ್ಮರಲ್ಲಿ ತುಂಬ ಫೇಸ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಫೋಕಸ್ ಆನ್ ಅಸ್ ಪೀಪಲ್. ಆ್ಯಸ್ ಎ ಪೀಪಲ್ ವಿ ಆರ್ ರಿಕ್ವೆಸ್ಟಿಂಗ್, ಪ್ಲೀಸ್ ಫೋಕಸ್ ಆನ್ ಅಸ್. ನೀವು ಖಾತೆ ಅದೆಲ್ಲ ಬಿಡಿ. ನಮಗೆ ನೀವು ಜಗಳ ಮಾಡ್ತೀರಾ, ನಾಳೆ ಒಂದಾಗೋದು ಅದೆಲ್ಲ ಸಹಜ ಬಿಡಿ. ನೀವು ಲೈಫ್ ಲಾಂಗ್ ಜಗಳ ಮಾಡ್ತಾ ಇರ್ತೀರಾ. ಯಾವ ಪೋಸ್ಟು ಗ್ಯಾರಂಟಿ ಇಲ್ಲ ಅಲ್ವಾ? PMದು ಇಲ್ಲ, CMದು ಇಲ್ಲ. ನೀವು ನಿಮ್ಮ ಅಧಿಕಾರ ಬಂದಿದ್ದೀರಾ, ನಮಗೂ ಖುಷಿ, ಕಂಗ್ರ್ಯಾಚುಲೇಷನ್ ಸರ್. ಬಟ್ ಫೋಕಸ್ ಆನ್ ಪೀಪಲ್. ಆ್ಯಸ್ ಎ ಮಿಡಲ್ ಕ್ಲಾಸ್ ವುಮೆನ್ ನಮಗೂ ಫೋಕಸ್ ಮಾಡಿ. ತುಂಬ ಫೆಸಿಲಿಟೀಸ್ ಏನೂ ಇಲ್ಲ ನಮಗೆ. ಲೋ ಸ್ಟ್ಯಾಂಡರ್ಡ್ಗೂ ಹೈ ಸ್ಟ್ಯಾಂಡರ್ಡ್ಗೆ ಎಲ್ಲ ಇಂಪ್ರೂವ್ಮೆಂಟ್ಸ್ ಇರೋದು. ನಮಗೇನು ಕೊಡ್ತೀರಾ ಆ್ಯಸ್ ಎ ವುಮೆನ್? ನಮಗೂ ಏಜ್ ಆಗ್ತಾಯಿದೆ. ಸರ್ ಇನ್ನೊಂದು ಏನು ತುಂಬ ರಿಕ್ವೆಸ್ಟ್ ಅಂದರೆ, ಆಟೋದವರು ನಮಗೆ ತುಂಬ ಇರಿಟೇಟ್ ಮಾಡ್ತಾರೆ ಸರ್. ನೀವು ಇದು ಮಾಡಲಿಲ್ಲ ಅಂದರೆ ನೆಕ್ಸ್ಟು ಎಲೆಕ್ಷನ್ಗೆ ನಾವು ಕನ್ಸರ್ನ್ ಮೀನ್ಸ್ ನಾವು ಓಟ್ ಹಾಕೋದಕ್ಕೆ ಪೋಲಿಂಗಿಗೆ ಇಷ್ಟ ಆಗಲ್ಲ. ಎವ್ರಿ ಡೇ ನಾವು ಆಟೋದು ಫೇರ್ ಕೊಟ್ರೇನೋ ಅವರೆಲ್ಲ ನಮ್ಮ ಹತ್ರ ಫಸ್ಟ್ ಟ್ರೀಟ್ ಮಾಡ್ತಾರೆ ಸರ್. ನೀವು ಫೋಕಸ್ ಅಂದ ಅಲ್ಲ ಎಕ್ಸ್ಟ್ರಾ ಕೇಳೋದು. ಇವಾಗ ಇದು ರೈಸ್ ಆಗಿದೆ, ಹೈಕ್ ಆಗಿದೆ, ಎಲ್ಲ ನಮಗೂ ಗೊತ್ತಿದೆ. ಅದರಲ್ಲೂ ಎಷ್ಟು 70 rupees ಅಂದರೆ 100 rupees ಕೇಳ್ತಾರೆ. ಅದು ಇಟ್ಸ್ ನಾಟ್ ಎ ವರ್ತ್ ಅಲ್ವಮ್ಮ? ಇಟ್ಸ್ ನಾಟ್ ಎ ವರ್ತ್ ಅಲ್ವಾ? ನಮಗೆ ಫೋಕಸ್ ಅಂದ. ನಾವು ಯಾವುದು ಫ್ರೀ ಬಸ್ ಯೂಸ್ ಮಾಡಲ್ಲ. ನೀವು ಹೇಳ್ತಾ ಇಲ್ಲ ಮಾಡಬೇಡಿ ಅಂತ. ಬಟ್ ನಮಗೆ ಯಾವ ಫೆಸಿಲಿಟೀಸ್ ಇದೆಯೋ ಅದು ನಮಗೆ ತುಂಬ ಫಸ್ಟ್ ಎಕ್ಸ್ಪೀರಿಯೆನ್ಸು ಯಾವುದೋ ಆಟೋದು. ಸೊ ಸರ್ ಪ್ಲೀಸ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನೀವು ನಮ್ಮನ್ನು ಫೋಕಸ್ ಮಾಡಿ ಸರ್ ಪ್ಲೀಸ್. ಆ್ಯಸ್ ಎ ಮಿಡಲ್ ಕ್ಲಾಸ್ ವುಮೆನ್ ಐ ಆಮ್ ರಿಕ್ವೆಸ್ಟಿಂಗ್. ಮ್ಯಾಮ್ ಈಗ ಆಯ್ತು ಸರ್ಗೆ ಹೇಳಿದ್ದೀರಾ ನಿಮ್ಮ ಕಷ್ಟ ಏನು ಅಂತ. ಈಗ ಅಧಿಕಾರ ಇನ್ನೂ ನಡೆಸ್ತಿಲ್ವಲ್ಲ, ಇನ್ನೂ ಒದ್ದಾಡ್ತಾ ಇದಾರಲ್ಲ, ಖಾತೆ ಅದು ಬೇಕು, ಈ ಖಾತೆ ಬೇಕು ಅಂತ ಅವರು ಸಚಿವ ಸಂಪುಟದವರು. ಗೊತ್ತು. ಬಟ್ ಅದು ಅವ್ರಿಗೆ ಇದಿರಬೇಕು, ಕಾಮನ್ ಸೆನ್ಸ್ ಇರಬೇಕು. ಚಾನ್ಸ್ ಬಂದಿದೆ, ಅದು ಯುಟಿಲೈಸ್ ಮಾಡ್ಕೊಳ್ಳಿ. ಯಾವುದು ಪರ್ಮನೆಂಟ್ ಇಲ್ವಲ್ಲ ಯಾವ ಖಾತೆನೂ. ನಿಮ್ಗೇನಿದೆಯೋ ಅದನ್ನು ಫೋಕಸ್ ಮಾಡಿ. ಯಾಕೆ ನಾಟಕ ಮಾಡ್ತೀರಾ ಜನಗಳ ಹತ್ರ? ಇದೇ ಬೇಕು ಅದೇ ಬೇಕಂತ ಯಾಕೆ ನಾಟಕ ಮಾಡ್ತೀರಾ? ನಮಗಿನ್ನ ದೊಡ್ಡವರು ನೀವರಲ್ಲ, ನಾವೆಲ್ಲ ನಿಮಗೆ ಸಜೆಷನ್ನು ಅಡ್ವೈಸ್ ಅಲ್ಲ. ನಮಗಿನ್ನ ದೊಡ್ಡವರು, ನಿಮಗೆ ಎಲ್ಲ ಎಕ್ಸ್ಪೀರಿಯೆನ್ಸು, ಎಲ್ಲ ವುಮೆನ್ಸು, ಎಲ್ಲ ಪೀಪಲ್ಸು ನೋಡ್ಕೊಂಡು ಬಂದಿದ್ದೀರಾ. ಏನು ಸಿಗುತ್ತೋ ಅದರಲ್ಲೇ ಡೆವಲಪ್ಮೆಂಟ್ ಮಾಡೋದು ಕಲೀರಿ. ಇಲ್ಲಿ ಆ್ಯಸ್ ಎ ಬ್ಯಾಂಗ್ಳೂರಿನ ವುಮೆನ್ ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಮೈಗ್ರೇಟೆಡ್ ಪೀಪಲ್ಸೇ ಇಂಪ್ರೂವ್ ಆಗ್ತಾ ಇರೋದು. ನಾವು ಲೋಕಲ್ ಪೀಪಲ್ಲು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆ ಥರ ಇದ್ದೀವಿ. ಇಟ್ಸ್ ಎ ಫ್ಯಾಕ್ಟ್ ಮಾ. ಅವರು ಟ್ಯಾಕ್ಸ್ ಪೇ ಮಾಡ್ತಾರೆ, ನಾವು ಪೇ ಮಾಡ್ತೀವಿ. ಯಾಕೆ ಟ್ಯಾಕ್ಸ್ ಪೇ ಮಾಡಲ್ಲ? ಇಂಪ್ರೂವ್ ಮಾಡಿ. ನೀವು ಪಾರ್ಟಿಗೆ ಏನೇ ಇನ್ವೆಸ್ಟ್ ಮಾಡಿದ್ರೂ ಅದು ಪರ್ಸ್ನಲ್ ಆಗಿಬಿಡುತ್ತೆ ಸರ್. ಪೀಪಲ್ಗೆ ಯೂಸ್ ಮಾಡ್ಕೊಳ್ಳಿ ಅಲ್ವಾ? ಇವಾಗ ಎಷ್ಟು ವಾರ್ ಬಂತು, ಅಲ್ಲಿರೋರು ನೆಮ್ಮದಿಯಾಗಿದ್ದಾರೆ, ಪೀಸ್ಫುಲ್ ಆಗಿದ್ದಾರೆ. ಇಲ್ಲಿ ನಮಗೆ ಹೈಕ್ ಮಾಡಿ ನಮ್ಮನ್ನು ಅವಸ್ಟ್ ಮಾಡಿದ್ದೀರಾ. ಕರೆಕ್ಟ್ ಅಲ್ವಾ? ಅದನ್ನು ಬಿಟ್ಬಿಡಿ ಸರ್. ಏನಿದೆಯೋ ಲೋಕಲ್ಲಾಗಿ ಫಸ್ಟ್ ಇದು ಮಾಡಿ, ಫೇಸ್ ಮಾಡಿ. ನೀವು ಸೆಂಟ್ರಲಲ್ಲಿ ರಾಹುಲ್ ಗಾಂಧಿನ ನೀವೆಲ್ಲ ಮೀಟ್ ಮಾಡಿ. ಅವ್ರಿಗೂ ಫ್ಯೂಚರ್ ಇದೆ, ರಾಹುಲ್ ಗಾಂಧಿಗೆ ಫ್ಯೂಚರ್ ಇಲ್ಲ ಅಂತಿಲ್ಲ. ಆ್ಯಸ್ ಎ ಅವರು PM ಆದರೂ ನಮಗೆ ಸಂತೋಷ. ಫಸ್ಟ್ ನಾವು ವೆಲ್ಕಮ್ ಮಾಡ್ತೀವಿ. ಬಟ್ ಫೋಕಸ್ ಆನ್ ದ ಸಿಟಿಸನ್. ಖಾತೆ ಯಾವುದು ಇದಿಲ್ಲ. ಇವಾಗ CM ಆದರು, DCM ಆದರು, ಆ ಥರ ಎಲ್ಲ ಇದೆ. ಏನು ಎಲ್ಲ ನಿಮಗೆ ನಾಲೆಜ್ ಇದೆ. ಏನು ಗೊತ್ತಾ, ಬಂದಿದ್ದಾರೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಅದನ್ನು ಯಾವ ಥರ ನಡೆಸ್ಕೋಬೇಕಂತ ಅದೇ ಥರ ಹೆಣ್ಮಕ್ಳು ನಡೆಸ್ಕೊಂಡ್ರೆ ತುಂಬ ಒಳ್ಳೆಯದು. ಅವ್ರಿಗೆ ದೇವ್ರು ಆರೋಗ್ಯ ಆಯಿಸ್ಕೊಟ್ಟು ಚೆನ್ನಾಗಿ ಮಡಗಲಿ. ಯಾರು ಕಿತ್ತಾಡೋ ತಲೆ ಕೆಡಿಸ್ಕೋಬಾರ್ದು. ಇವರು ವ್ಯವಹಾರಕ್ಕೆ ಬಂದಿದ್ದಾರೆ, ವ್ಯವಹಾರ ಮಾಡಲಿ. ವ್ಯವಹಾರಗಿನ್ನ ಪ್ರಜೆಗಳದು ಸೇವೆ ಮಾಡೋಕೆ ಬಂದಿದ್ದಾರೆ. ರಾಜರಿಗೆ ನಾವೇನು ನಾಲೆಜ್ ಕೊಡೋಂಗಿಲ್ಲ. ಪ್ರಜೆಗಳ ಸೇವೆನೇ ಮುಖ್ಯ ಮಾಡಿ. ದೇವರು ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ತಾನೆ, ದೇವರೇ ನಿಮ್ಮ ಹತ್ರ ಬರ್ತಾನೆ. ಪ್ರಜೆಗಳ ಸೇವೆ ಮಾಡಿದ್ರೆ ನಾವು ಹೋಗೋದಲ್ಲ, ಸುತ್ತಾಡ್ಕೊಂಡು ಬರೋದಲ್ಲ. ಅದು ಮಾಡಿದ್ರೆ ತಪ್ಪೇನಿಲ್ಲ, ತುಂಬ ಒಳ್ಳೆಯದೆ. ದೇವ್ರ ಹತ್ರ ನಾವು ಫಸ್ಟ್ ಹೋಗ್ಬೇಕು, ಆಮೇಲೆ ನಮ್ಮ ಒಳ್ಳೆ ಸೇವೆ ಬಂದೇ ಬರ್ತಾರೆ. ಮದುವೆ ಇಲ್ಲ, ಮುಂಜಿಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲರೂ ದೇಶಕ್ಕೆ. ಈ ರಾಹುಲ್ ಗಾಂಧಿ ಅವ್ರಿಗೆ, ಇಂದಿರಾ ಗಾಂಧಿ ಅವ್ರ ಮೊಮ್ಮಗನಿಗೆ ಏನೂ ಇಲ್ಲ ಪಾಪ, ಎಲ್ಲ ಅವ್ರ ದೇಶಕ್ಕಾಗೇ ದುಡಿದ್ರು ಅವ್ರ ಫ್ಯಾಮಿಲಿ
ಅಲ್ವಾ? ಇವಾಗ ನಮ್ಮವರೆಲ್ಲ ಅದೇ ದೇಶಕ್ಕಾಗಿ ದುಡಿತಾ ಇದ್ದಾರೆ. ಒಳ್ಳೆ ಥರದಲ್ಲಿ ದುಡ್ಕೊಂಡು ಚೆನ್ನಾಗಿ ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಈಗ ಹೈಕಮಾಂಡ್ ಪಾಪ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಅವ್ರಿಗೆ ಪ್ರಾಬ್ಲಮ್ ಅವರು ಮಾಡಬಾರ್ದು. ಅದಲ್ಲ, ಇವ್ರಿಗೆ ಬುದ್ಧಿ ಇರೋರು ಯಾರೋ ಬುದ್ಧಿಜೀವಿಗಳು ಎಲ್ಲ ಕೂತ್ಕೊಂಡಿರೋದು ಯಾವುದಿದೆಯೋ ಅದನ್ನ ಜನಸೇವೆ ಅಂತ ಮಾಡ್ಕೊಂಡು ಹೋದ್ರೆ ಎಲ್ಲ ಅದೇ ಪರ್ಮನೆಂಟ್ ಆಗುತ್ತೆ. ಇದು ಅವ್ನು ಕೊಟ್ಬಿಟ್ಟ, ಇದು ಇವ್ನು ಕೊಟ್ಬಿಟ್ಟ, ಯಾಕೆ ಮಾಡಬೇಕು? ರಾಮಲಿಂಗಾರೆಡ್ಡಿ ಅವ್ರು ತಗೊಳ್ಳಿ, ಅವ್ರು ಕೊಟ್ಟಿರೋದು ಇವಾಗ ಜಲ ಸಂಪನ್ಮೂಲ, ಅದು ತುಂಬಾ ಇಂಪಾರ್ಟೆನ್ಸ್ ಅಲ್ವಾ? ಅದು ನಗರಾಭಿವೃದ್ಧಿನೇ ಬೇಕು ಅಂತವ್ರೆ. ಅದೆಲ್ಲ ತಪ್ಪು. ಯಾವುದೋ ಒಂದು ಅಲ್ಲ, ಜಲಮೂಲ ಪ್ರಕೃತಿ ಸೇವೆ ಮಾಡ್ದಂಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಡೋದಲ್ಲ, ಎಲ್ಲ ಇದೆ. ಮನಿ ಮೇಡ್ ಏನೇ ಇರಲಿ ಲೈಫಲ್ಲಿ ಎಲ್ಲ ಸೆಟ್ಲ್ ಆಗಿದ್ದೀರಾ ಸರ್, ನೀವು ಜನ ಸೇವೆ ಮಾಡ್ತಾ ಇರಿ, ಆ ದೇವರೇ ಬರ್ತಾನೆ. ಪ್ರಕೃತಿ ನಿಯಮದಲ್ಲಿ ಜಲ ಸೇವೆ ಒಂದು ಅಲ್ವಾ? ವಾಯು ಪಂಚಭೂತಗಳಲ್ಲಿ ಜಲ ಸೇವೆ ಒಂದು. ಮ್ಯಾಮ್ ಯಾರಿಗತ್ರ ನಾವು ಬುದ್ಧಿ ಹೇಳೋದು? ಇವಾಗ ಚಿಕ್ಕ ಮಕ್ಳಿಗೂ ಬುದ್ಧಿ ಇದೆ, ನನಗೂ ಇದೆ, ನಿಮಗೂ ಇದೆ, ಎಲ್ಲ ಕ್ಲೆವರೇ, ಬಟ್ ನೋ ಯೂಸ್. ಯಾವುದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಜನ ಸೇವೆ ಮಾಡ್ತಾ ಇರಿ. ಅಲ್ಲ ಮ್ಯಾಮ್, ಇರೋದು 2 ವರ್ಷ, 1.25 ವರ್ಷ ಕೈ ಜೋಡಿಸ್ಬೇಕಲ್ವಾ ಈ ಸಚಿವ? ಏನಕ್ಕೆ ಕಿತ್ತಾಡ್ತಾ ಇದ್ದೀರಾ? ಅಲ್ಲ, ನೆಕ್ಸ್ಟು ಇದೇ ಬರುತ್ತೆ, ನನಗೂ ಗ್ಯಾರಂಟಿ ಇದೆ, ಕಾಂಗ್ರೆಸ್ ಪಾರ್ಟಿನೇ ಬರುತ್ತೆ, ಗ್ಯಾರಂಟಿ ಇದೆ. ಬಟ್ ನಾಳೆ ಯೋಚನೆ ಫಸ್ಟ್ ಇದು ಮಾಡಿಬಿಡಿ, ಆಮೇಲೆ ನೆಕ್ಸ್ಟ್ ನಿಮಗೆ ಕನೆಕ್ಟ್ ಆಗುತ್ತೆ. ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ಇಲ್ಲಿ ಬೇರೆಯೊಬ್ಬರು ಮೈಗ್ರೇಟೆಡ್ ಪೀಪಲ್ಸ್ ಲೈಫ್ ಲೀಡ್ ಮಾಡ್ತಾ ಇರೋದು, ಲಕ್ಸುರಿ ಲೈಫ್. ಲೋಕಲ್ ಪೀಪಲ್ಗೆ ಏನು ಮಾಡ್ತಾ ಇದ್ದೀರಾ ಸರ್? ಇಟ್ಸ್ ಎ ಫ್ಯಾಕ್ಟ್ ಮಾ. ನೀವು ನಮಗೆ ಪ್ರಿಫರ್ ಕೊಡಿ, ಸೆಕೆಂಡ್ ಮಿಡಲ್ ಕ್ಲಾಸ್ ಪೀಪಲ್ಗೂ ಪ್ರಿಫರ್ ಮಾಡಿ. ಆಮೇಲೆ ನೇಚರ್ನ ಕನೆಕ್ಟ್ ಮಾಡಿ. ಎಲ್ಲಿ ಮರ ಇದೆಯೋ ನೀರು ಇದೆಯೋ ಅದನ್ನು ರೋಡದ ಪ್ರಾಬ್ಲಮ್ ಅಲ್ಲ, ಅದು ಕಚಡ ಹೋಗೋ ಜಾಗಗೆ ಪ್ರಾಬ್ಲಮ್. ಅದನ್ನು ನೀವು ಇದು ಮಾಡಿ ಅಷ್ಟೇ. ಆಮೇಲೆ ನಾವು ಪಬ್ಲಿಕ್ ಏನು ಮಾಡ್ತೀವಿ ಗೊತ್ತಾ? ನಾವು ಕಚಡ ಕೆಲಸ, ಅದೇ ಬಾಟ್ಲು ಪ್ಲಾಸ್ಟಿಕ್, ಅದು ನಮ್ಮದು ಫಸ್ಟ್ ಪ್ರಿಫರ್. ಯಾವ ಮಿನಿಸ್ಟ್ರು ಬಂದು ಮಾಡಲ್ಲ ಅದು. ಆ್ಯಸ್ ಎ ಕಾಮನ್ ಪೀಪಲ್ ನಾವು ಮಾಡ್ಕೊಳ್ಬೇಕು. ಕರೆಕ್ಟು. ನೀವು ಸರ್ ಪ್ಲೀಸ್ ಫೋಕಸ್ ಆನ್ ಅಸ್.